ಒಂದು ನೀವು ಹೇಳ್ತಾ ಇದ್ರಿ ಸರ್, ಅಂದ್ರೆ ಒಡೆದ ಮನೆ ಆಗಿದೆ ಕನ್ನಡ ಚಿತ್ರರಂಗ, ಒಗ್ಗಟ್ಟಿಲ್ಲ, ಒಬ್ಬ ನಾಯಕರಿಲ್ಲ ಅನ್ನೋವಂಥದ್ದು. ಸ್ಟಾರ್ಗಳಲ್ಲಂತೂ ಸಹಜವಾಗಿ ಭಿನ್ನಾಭಿಪ್ರಾಯ ಎದ್ದು ಕಾಣಿಸ್ತಾ ಇದೆ. ಸೊ ಇದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಕಲಾವಿದರ ಸಂಘ ಯಾವ ರೀತಿ ಕ್ರಮ ತಗೋಬಹುದು ಅಂತ. ಇವಾಗ ನೀವು ಹೇಳಿದ್ರಲ್ಲ, ಈಗ ಅವರೆಲ್ಲರೂ ಕಲಾವಿದರ ಸಂಘದಲ್ಲಿ ಇರೋದು, ಕಲಾವಿದರ ಸಂಘದಲ್ಲಿ ಸದಸ್ಯರಾಗಲ್ಲ, ಕಲಾವಿದರ ಸಂಘದಲ್ಲಿ ಪ್ರಮುಖ ಸ್ಥಾನದಲ್ಲಿರೋರೆಲ್ಲ, ಅರ್ಥ ಆಯ್ತಾ? ಸೊ ಅವರೆಲ್ಲರೂ ಸೇರಿ ನಾವೆಲ್ಲ ಮಾಡಬೇಕು ಅನ್ನೋದನ್ನು ಮನೋಭಾವ ಅವ್ರಿಗೂ ಬರಬೇಕಲ್ವಾ? ಸೊ ನಾನು ಒಂದು 3 ಜನರೇಷನಿಂದ ನಾನಿದ್ದೀನಿ, 3-4 ಅಥವಾ ಅಷ್ಟು ವರ್ಷಗಳಿಂದ ನಾನು ಇದ್ದೀನಿ. ಅವರು ಕಷ್ಟಗಳೆಲ್ಲ ಕೇಳಿಕೊಂಡು ಹಿರಿಯರೆಲ್ಲ ಎಷ್ಟು ಕಷ್ಟಪಟ್ಟು ಈ ಚಿತ್ರರಂಗನ ಕಟ್ಟಿದ್ದಾರೆ ಅನ್ನೋದು ನಮಗೆ ತುಂಬ ಆಳವಾಗಿದೆ ಮನಸ್ಸಲ್ಲಿ. ನಾವು ಅದನ್ನು ಹೆಂಗಾನ ಮಾಡಿ ನಿಲ್ಲಿಸಬೇಕು, ಕಷ್ಟಪಟ್ಟು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಇದ್ದೀವಿ. ಅದಕ್ಕೆ ಸರ್ಕಾರ ತುಂಬ ಸ್ಪಂದಿಸಿತ್ತು, ಸಬ್ಸಿಡಿ ಕೊಡ್ತು, ಇನ್ನೊಂದು ಮಾಡ್ತು ಈ ಬೆಳೆಯಲಿಕ್ಕೆ. ಸೊ ಏನು ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಚಿತ್ರರಂಗಕ್ಕೆ ಅವಾಗ? ಸ್ವಾರ್ಥಿ ಆಗಬಾರ್ದಲ್ಲ ಸರ್. ಇವತ್ತು ನನ್ನಂಥ ನಿರ್ಮಾಪಕನೇ ಭಯ ಬೀಳ್ತಾನೆ ಸಿನಿಮಾ ಮಾಡೋಕ್ಕೆ. ಇವತ್ತು ಯಾವುದನ್ನ ಒಂದು ಚಿತ್ರ ಬಿಡುಗಡೆ ಆದರೆ ನೀನು ನೋಡಬಾರ್ದು, ಅವನು ನೋಡಬಾರ್ದು, ನಮಗೆ ನಾವೇ ಸಾಯಿಸ್ಕೋತಾ ಇದ್ದೀವಿ. ಯಾವಾಗ ಇದಕ್ಕೆ ಎಂಡೇನು?